ನಮಸ್ಕಾರ ವೀಕ್ಷಕರೇ, ಸಿಟಿ ನ್ಯೂಸ್ ಕನ್ನಡಗೆ ಸ್ವಾಗತ. ಗದಗ ಜಿಲ್ಲೆಯ ಶಿರಹಟ್ಟಿ ತಾಲೂಕಿನ ಬೆಳ್ಳಟ್ಟಿ ಗ್ರಾಮದಲ್ಲಿ ಇರುವ ಕೆನರಾ ಬ್ಯಾಂಕ್ ಶಾಖೆಯು ದಿನನಿತ್ಯವೂ ಗ್ರಾಹಕರಿಂದ ತುಂಬಿ ತುಳುಕುತ್ತಿದ್ದು ಮೈಲಾರ ಜಾತ್ರೆಯಂತಾಗಿದೆ. ಬೆಳ್ಳಟ್ಟಿ ಗ್ರಾಮವು ಕೇಂದ್ರ ಸ್ಥಳವಾಗಿದ್ದು ಇಲ್ಲಿನ ಕೆನರಾ ಬ್ಯಾಂಕ್ ಶಾಖೆಯಲ್ಲಿ ದಿನನಿತ್ಯವೂ ಸಾಕಷ್ಟು ಹಣಕಾಸಿನ ವ್ಯವಹಾರ ಇದ್ದು ಪ್ರತಿದಿನ 400ಕ್ಕೂ ಅಧಿಕ ಗ್ರಾಹಕರು ವ್ಯವಹರಿಸುತ್ತಿದ್ದಾರೆ. ಇಷ್ಟೆಲ್ಲ ಅಧಿಕ ವ್ಯವಹಾರ ಇದ್ದರೂ ಸಹ ಇಲ್ಲಿನ ಈ ಬ್ಯಾಂಕ್ ಶಾಖೆಯಲ್ಲಿ ಹೆಚ್ಚುವರಿ ಕೌಂಟರ್ಗಳನ್ನು ತೆಗೆದು ಅಗತ್ಯಕ್ಕೆ ತಕ್ಕಂತೆ ಸಿಬ್ಬಂದಿಗಳನ್ನು ಕರ್ತವ್ಯಕ್ಕೆ ನಿಯೋಜಿಸಿ ಬ್ಯಾಂಕ್ ಶಾಖೆಯನ್ನು ಮೇಲ್ದರ್ಜೆಗೇರಿಸುವ ಕೆಲಸವನ್ನು ಅಧಿಕಾರಿಗಳು ಮಾತ್ರ ಮಾಡ್ತಿಲ್ಲ. ಇಲ್ಲಿ ಎಟಿಎಂಗಳಿಗೆ ಸಹ ಒಂದೇ ಇದ್ದು ಅದು ಸಹ ಸರಿಯಾಗಿ ಕಾರ್ಯನಿರ್ವಹಿಸುತ್ತಿಲ್ಲ. ಇಲ್ಲಿನ ವ್ಯವಹಾರ ದಟ್ಟಣೆಗೆ ಇನ್ನೊಂದು ಎಟಿಎಂ ಮಳಿಗೆ ಆಗಬೇಕಿದೆ. ಒಟ್ಟಾರೆ ಇಲ್ಲಿ ಗ್ರಾಹಕರಿಗೆ ಸಾಕಷ್ಟು ತೊಂದರೆಗಳಿದ್ದು ಕಣ್ಮುಚ್ಚಿ ಕುಳಿತಿರುವ ಕೆನರಾ ಬ್ಯಾಂಕಿನ ಹಿರಿಯ ಅಧಿಕಾರಿಗಳು ಈಗಲಾದರೂ ಸಹ ಎಚ್ಚೆತ್ತುಕೊಳ್ಳುವ ಮೂಲಕ ಇಲ್ಲಿನ ಗ್ರಾಹಕರ ಸಮಸ್ಯೆಗಳಿಗೆ ಕ್ರಮ ಕೈಗೊಳ್ಳಬೇಕಾಗಿದೆ. ವರದಿ ಚಂದ್ರಶೇಖರ್ ಸೋಮನವರ್. ಬೆಳ್ಳಟ್ಟಿ ಬ್ಯಾಂಕ್ ಒಳಗೆ ಕೆನರಾ ಬ್ಯಾಂಕ್ ನಾವು ತೆಗೆಯಲಿಕ್ಕೆ ಬಟ್ ಇಲ್ಲಿ ಬೆಳೆ ಪರಿಹಾರ ಬಂದಿದೆ, ಬೆಳೆ ಹಾನಿ ಬಂದಿದೆ ಗೊತ್ತಿಲ್ಲ. ಜನರು ಮಾತ್ರ ಸಿಕ್ಕಾಪಟ್ಟಿದ್ದಾರೆ. ಈ ಥರ ಜನ ನಾವು ಮೈಲಾರದಲ್ಲಿ ನೋಡಿದ್ದು ನೆಕ್ಸ್ಟ್ ಟೈಮ್ ನೋಡ್ತಾ ಇರೋದು ಈ ಕೆನರಾ ಬ್ಯಾಂಕ್. ಬಟ್ ಇಲ್ಲಿ ವ್ಯವಸ್ಥೆಗಳು ಸರಿ ಇಲ್ಲ. ಅಂದರೆ ಕೌಂಟರ್ ಎಲ್ಲ ಡಬಲ್ ಆಗುತ್ತೆ. ತಿರ್ಗಾ ನೋಡಿದ್ರೆ ಒಂದೇ ಇರುತ್ತೆ, ವಾರದಲ್ಲಿ ಓಪನ್ ಇರುತ್ತೆ, ಮಿಕ್ಕಿದ ಓಪನ್ ಇಲ್ಲ. ವ್ಯವಸ್ಥೆಗಳು ಸರಿ ಇಲ್ಲ. ಮತ್ತು ಆದಷ್ಟು ಇದು ಮೇಲ್ದರ್ಜೆಯವರಿಗೆ ನಾವು ಗಮನ ತಗೊಂಡು ಬ್ಯಾಂಕನ್ನು ಇದನ್ನು ಹೆಚ್ಚುವರಿ ಮೇಲ್ದರ್ಜೆಗೆ ಕೆಲಸದ ಉತ್ತಮ. ಯಾಕಂದರೆ ಡೈಲಿ ಇದೇ ಥರ ಜನ ಇರುತ್ತೆ, ಕೌಂಟರ್ಗಳು ಇರ್ಬೇಕು. ಆಮೇಲೆ ಎಂಟ್ರಿ ಮಾಡೋದಿಲ್ಲ, ಎಂಟ್ರಿ ಮಾಡೋ ಮಿಷಿನ್ ಕರೆಕ್ಟ್ ಇಲ್ಲ. ಒಬ್ಬ ಬ್ಯಾಂಕ್ ವ್ಯವಸ್ಥಾಪಕರ ಹತ್ರ ಹಳ್ಳಿ ಜನ ಎಲ್ಲ ಜಗಳ ಮಾಡ್ತಾರೆ. ಅದನ್ನು ಅವರು ಸಿಬ್ಬಂದಿ ಕೊರತೆ ಇರೋದ್ರಿಂದ ಅವರು ಈ ಥರ ಎಲ್ಲ ಮಾಡ್ತಾ ಇದ್ದಾರೆ. ಇದಕ್ಕೆ ಇದನ್ನು ದಯವಿಟ್ಟು ಮೇಲ್ದರ್ಜೆಗೇರಿಸಿ ಏನಾದರೂ ಮಾಡಿ ಸಂಬಂಧಪಟ್ಟಂಥ ಅಧಿಕಾರಿಗಳು ಇದನ್ನು ಗಮನಕ್ಕೆ ತಗೊಂಡು ಸಾಮಾನ್ಯ ಜನರಿಗೆ ಆಗ್ತಕ್ಕಂಥ ಕಷ್ಟನ ಪರಿಹರಿಸ್ಬೇಕಂತ ತಮ್ಮಲ್ಲಿ ಕೇಳ್ಕೊಂತೀವಿ. ನನ್ನ ಹೆಸರು ಸಂಗಮ ಅಂತೇಳಿ, ಮುಗನಹಳ್ಳಿ ಅವರು.